श्रीगुरुभ्यो नमः हरिः ओम् ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्टादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಕುಂಭರಾಶಿಯವರಿಗೆ ಯುಗಾದಿ ಭವಿಷ್ಯ ಹೇಗಿದೆ? ಯುಗಾದಿ ಅನಂತರದಲ್ಲಿ ಏನಾದರೂ ಶುಭವಾಗ್ತದೆಯಾ, ಲಾಭ ಆಗ್ತದೆಯಾ, ಅಥವಾ ಇನ್ನೂ ದುಃಖ ಚಿಂತೆಗಳು ನಿಮ್ಮನ್ನಿನ್ನೂ ಕೂಡ ಕಿತ್ಕೊಂಡು ತಿಂತಾ ಇದೆಯಾ, ಟೆನ್ಷನ್ ಆಗ್ತಾ ಇದೆಯಾ? ಇಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ಕೊನೆಗೆ ಈ ಒಂದು ಯುಗಾದಿ ಅನಂತರದಲ್ಲಿ ವಿಶ್ವಾವಸು ಸಂವತ್ಸರದಲ್ಲಿ ಏನೇನು ಶುಭ ಲಾಭಗಳಾಗಬಹುದು, ಅಥವಾ ಹೆಚ್ಚಿನದಾದಂತಹ ಕಷ್ಟಗಳಿದ್ದರೆ ಅದಕ್ಕೆ ನಕ್ಷತ್ರ ಪರಿಹಾರಗಳು ವರ್ಷದ ಕೊನೆಯವರೆಗೂ ಕೂಡ ಏನು ಮಾಡಬಹುದು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಕುಂಭರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ನಿಮಗೆ ಒಂದು ಹಂತಕ್ಕೆ 7.5 ಶನಿಯೋ, ಮುಂದೆ 2ನೇ ರಾಶಿಗೆ 7.5 ಶನಿ ಹೋಗಿದೆ. ಅಂದ್ರೇನು? ಕುಂಭರಾಶಿಯವರಿಗೆ ಕೊನೆ ಹಂತದ ಶನಿ ಇದೆ ನಿಮಗೆ. ಹಾಗಂತೇಳಿ ಒದ್ದಾಟ ಏನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಅಲ್ಲೋಲ ಕಲ್ಲೋಲ, ಚಿಂತೆ, ಟೆನ್ಷನ್ನು ಬಹಳ ಆಗ್ತಾ ಇದೆ ಏನೋ ನಿಜ ನಿಮಗೆ. ಆದರೆ 18/5/2025 ರಾಹುವು ಕೂಡ ನಿಮ್ಮ ರಾಶಿಗೆ ಬರ್ತಾನೆ. ಅಂದರೆ 2ನೇ ರಾಶಿಯಲ್ಲಿರುವಂತಹ ರಾಹು ನಿಮ್ಮ ರಾಶಿಗೆ ಬರ್ತಾನೆ. ಹಾಗೆ ಅನಂತರದಲ್ಲಿ 14/5/2025 ನೋಡಿ, ಪಂಚಮಕ್ಕೆ ಗುರುವಿನ ದೃಷ್ಟಿ ಬರುತ್ತದೆ ಕುಂಭರಾಶಿಯವರಿಗೆ. ಹಾಗಾಗಿ ಗುರುವಿನ ದೃಷ್ಟಿಯೇನೋ ಒಳ್ಳೆ ರೀತಿಯಾದಂಥ ಫಲಗಳನ್ನೇ ಕೊಡಲಿಕ್ಕಿದೆ. ಅದು 6, 7, 8, 9, 10, 5 ತಿಂಗಳ ಕಾಲ ಪಂಚಮದಲ್ಲಿ ಗುರು ಇರ್ತಾನೆ. ನೋಡಿ, ಶನಿ 7.5 ಶನಿ ಇದ್ದರೂ ಕೂಡ ನಿಮಗೆ ಪಂಚಮದ ಗುರು ಬಹಳ ಉತ್ತಮವಾದಂಥ ಫಲಗಳನ್ನು ಕೂಡ ಕೊಡ್ತಾನೆ. ಅನಂತರ ವಕ್ರವಾಗಿ 12ನೇ ತಿಂಗಳು ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಇದೊಂದು 3 ತಿಂಗಳ ಕಾಲ ವಕ್ರವಾಗಿ ಗುರು ಇರ್ತಾನೆ. ಇನ್ನು ಕೇತು, ರಾಹು ಗ್ರಹಗಳು ಕೂಡ ನಿಮಗೆ ಸಪ್ತಮ ರಾಶಿಯಲ್ಲಿರ್ತಾರೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿಯನ್ನು ನಾವು ಗಮನಿಸಬಹುದು. ಒಟ್ಟಿನ ಕುಂಭರಾಶಿಯವರಿಗೆ ಭಯ ಬೇಡ, ಧೈರ್ಯದಿಂದಿರಿ. ಯಾಕಂದರೆ ಧೈರ್ಯಂ ಸರ್ವತ್ರ ಸಾಧನಂ ಮಂತ್ರ. ಧೈರ್ಯ ಇದ್ದರೆ ಎಲ್ಲವೂ ಕೂಡ ಸಿಗುತ್ತಂತೆ. ಧೈರ್ಯ ಇಲ್ಲ ಅಂತಾದರೆ ಎಲ್ಲವೂ ಕೂಡ ಇನ್ನೂ ಕಷ್ಟ ಜಾಸ್ತಿ ಆಗ್ತಾ ಹೋಗ್ತದೆ. ಚಿಂತೆ ಮಾಡ್ತಾ ಹೋದರೆ ನಮಗೆ ಚಿಂತೆಯೇ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಆ ಚಿಂತೆ ಮಾಡಬೇಡಿ, ಧೈರ್ಯವನ್ನು ಮಾಡಿ. ನೂತನವಾದಂಥ ಒಂದು ಸಂವತ್ಸರ ಆರಂಭ ಆಗಿದೆ. ಸಂವತ್ಸರದಲ್ಲಿ ಏನಪ್ಪ ಕಂದಾಯ ಫಲಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, 8 ಆದಾಯ, 14 ಖರ್ಚು. ಖರ್ಚಿನ ವ್ಯವಸ್ಥೆ ನೋಡಲಿಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಂತೇಳಿ ಆದಾಯಗಳು ಇಲ್ಲ ಅಂತೇಳಿಲ್ಲ. ಆದಾಯಗಳು ಕೂಡ ತಕ್ಕ ಮಟ್ಟಿಗೆ ಆದಾಯಗಳು ಕೂಡ ಒಳ್ಳೆ ರೀತಿಯಾಗಿದೆ. ಹಾಗೆ 2 ಆರೋಗ್ಯ, 3 ಅನಾರೋಗ್ಯ. ನೋಡಿ, ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಒಂಚೂರು ಜಾಗೃತೆ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ಚಿಂತೆ, ಟೆನ್ಷನ್ ಬರುವಂಥ ಸಾಧ್ಯತೆಗಳು. ಹಾಗೆ 5 ರಾಜಪೂಜೆ, 6 ರಾಜಕೋಪ. ಅಂದರೆ ಸಣ್ಣ ಪುಟ್ಟ ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇರುವಂಥವರು, ವ್ಯವಹಾರ ಮಾಡ್ತಾ ಇದ್ದಂಥವರು ಭಾಳ ಸೂಕ್ಷ್ಮವಾಗಿರಬೇಕು. 3 ಸುಖ, 3 ದುಃಖ. ಹೀಗೆ ದುಃಖ ಮತ್ತು ಸುಖಗಳು ಒಟ್ಟಿನಲ್ಲಿ ಏನಾಗ್ತಾ ಇದೆ ಅಂತಂದರೆ ಸರಿಸಮವಾಗಿದೆ. ದುಃಖ ಸುಖಗಳು ಒಂದು ಹಂತಕ್ಕೆ ಸರಿಯಾಗಿ ನಿಮ್ಮನ್ನು ತುಲನೆ ಮಾಡ್ಕೊಂಡು ಹೋಗ್ತದೆ, ಸರಿಯಾಗಿ ಅಳೆದುಕೊಂಡು ಹೋಗ್ತದೆ ಹೇಳುವಂಥ ಒಂದು ಅರ್ಥದಲ್ಲಿ ನಾವು ಹೇಳಬಹುದು. ಕುಂಭರಾಶಿಯವರಿಗೆ ನೋಡೋಣ, ಫಸ್ಟು ನಿಮಗೆ ಗುರುವಿನ ಫಲ ಏನೇನು ಸಿಗಬಹುದು ಎಂಬುದನ್ನು ಗಮನಿಸೋಣ. ಯಾಕೆಂದರೆ ಗುರು ಚತುರ್ಥದಲ್ಲಿರುವಂತಹ ಗುರು ಪಂಚಮ ಸ್ಥಾನಕ್ಕೆ ಗುರುವಿನ ಆಗಮನವಾದ ತಕ್ಷಣವೇ 5ನೇ ತಿಂಗಳ ಅನಂತರದಲ್ಲಿ ನಿಮಗೆ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗಬಹುದು. ಯಾವುದೋ ಒಂದು ಕೋರ್ಟು, ಕಚೇರಿ, ಕಾನೂನಲ್ಲಿ ಏನಾದರೂ ಸಮಸ್ಯೆಗಳು ಮಾಡಿಕೊಂಡಿದ್ದರೆ ಅದರಿಂದ ಹೊರಬರಲಿಕ್ಕೆ ದಾರಿಗಳು ಸಿಗಬಹುದು. ನಿಮಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಬಹಳ ಜನ ದ್ವೇಷ ಮಾಡ್ತಾ ಇರಬಹುದು. ಅಪ್ಪ, ನೀವು ಮಾಡ್ತಾ ಇರೋದು ಸರಿಯೇ ಆಗ್ತಾ ಇಲ್ಲ, ಏನೇ ಕೆಲಸ ಮಾಡೋದು ನೀನು ಸರಿ ಆಗ್ತಾ ಇಲ್ಲ ಅಂಥೇಳಿ ತುಂಬ ಒತ್ತಡ ಮಾಡಿ 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 ಹಾಕ್ತಾ ಇದ್ದರೆ ಅವರು ದೂರ ಆಗುವಂಥ ಸಾಧ್ಯತೆಗಳಾಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಅನಂತರದಲ್ಲಿ ಪಂಚಮದಲ್ಲಿ ಮದುವೆ ಆಗಿದೆ, ಅನೇಕ ರೀತಿಯಾದಂತಹ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಏನೇ ಮಾಡಿದ್ರೂ ಕೂಡ ಸಂತಾನಗಳಿಗೆ ಬಹಳ ತೊಂದರೆ, ಬಹಳ ಚಿಂತೆ ಅಂತ ಆಗ್ತಾ ಇದ್ದರೆ ಆ ಸಂತಾನಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಪಡೆಯುವಂಥ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಸಂತಾನದ ವಿಷಯದಲ್ಲಿ ಅಲ್ಪ ಸ್ವಲ್ಪ ಸಮಾಧಾನಗಳನ್ನೇ ನೀವು ಕಾಣಬಹುದು. ಸಂತಾನಕ್ಕೆ ಹೆದರ್ಕೊಳ್ಳುವಂಥದ್ದು ಬೇಡ. ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳು ಆಗದೇ ಇದ್ದಂತಹ ವ್ಯಕ್ತಿಗಳಿಗೆ ನೋಡಿ, ಈ ಒಂದು ಸಂವತ್ಸರ ವಿಶ್ವಾವಸು ಸಂವತ್ಸರದಲ್ಲಿ ವಿವಾಹಾದಿ ಮಂಗಲ ಕಾರ್ಯಗಳು ಮನೆಯಲ್ಲಿ ನೆರವಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ಕುಂಭರಾಶಿಯವರಿಗೆ ಚಿಂತೆ, ಟೆನ್ಷನ್ನು ಆ ಕಡೆ ಎಳಿತಾ ಇದೆ, ಈ ಕಡೆ ಎಳಿತಾ ಇದೆ ನಿಮ್ಗೆ ಅಲ್ವಾ? ಏನಾದರೂ ಹೇಳಿದ್ರೆ ಆ ಕೆಲಸ ನಿಂತು ಹೋಗಿಬಿಡತ್ತಾ ಅಂತೇಳಿ ನಿಮಗೆ ಅನಿಸ್ತದೆ. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ಕುಂಭರಾಶಿಯವರು,
ಏನಾದರೂ ಸ್ವಾಮಿ ಕೆಲಸ ಇದು ಆಗ್ತದೆ ಅಂತೇಳಿ ಕೇಳಲಿಕ್ಕೆ ಅದಕ್ಕೆ ಹೇಳಿದ ತಕ್ಷಣ ಕೆಲಸವೇ ನಿಂತು ಹೋಗ್ತದೆ ಆಗುವುದು ಅಂತ. ಹಾಗಾಗಿ ಇಷ್ಟೆಲ್ಲ ಗಾಬರಿ ಬೀಳಬೇಡಿ. ಎಲ್ಲ ಗ್ರಹಾಧೀನಾಹ ನರಾಮರಾಹ, ಗ್ರಹಗಳ ಅಧೀನವಾಗಿ ಎಲ್ಲ ದೇವತೆಗಳು ಮನುಷ್ಯರು ನಾವು ನೀವು ಎಲ್ಲ ಇದ್ದೇವೆ ಗ್ರಹಗಳ ಅಧೀನವಾಗಿ. ಹಾಗಾಗಿ ಒಂದು ಹಂತಕ್ಕೆ ಆ ಕರ್ಮೇಶ್ವರನು ವಿಶೇಷವಾಗಿ ಶನೇಶ್ವರನು ಬಂದಾಗ 7.5 ಶನಿ ಬಂದಾಗ ನಮ್ಮನ್ನು ಸರಿಯಾಗಿ ಬಟ್ಟೆ ಹಿಂಡು ಬಿಡ್ತಾನೆ ಅವನು. ನಾವು ಏನೇನು ಹಿಂದೆ ತಪ್ಪು ಮಾಡಿದ್ದೇವೆ ಅದಕ್ಕೆಲ್ಲ ಶಿಕ್ಷೆ ಅನುಭವಿಸುವಂಥದ್ದು, ಮತ್ತು ಜೀವನದಲ್ಲಿ ಬಹಳ ಉತ್ತಮವಾದಂಥ ವ್ಯಕ್ತಿಗಳಾಗುವ ಹಾಗೆ ಆ ಶನೇಶ್ವರನು ನೀಡುತ್ತಾನೆ. ಅಂದರೆ ನೀವು ಸದಾಕಾಲ ಸತ್ಕರ್ಮಗಳನ್ನೇ ಮಾಡಿ, ಒಳ್ಳೆಯ ಚಿಂತನೆ ಮಾಡಿ, ಒಳ್ಳೆಯ ಕೆಲಸಗಳನ್ನೇ ಪ್ರಾಮಾಣಿಕವಾಗಿ ಮಾಡಿದರೆ ಯಾವುದಕ್ಕೂ ಭಯ ಪಡೋದು ಬೇಡ. ಮತ್ತು ಆ ಶನೇಶ್ವರನು ಇನ್ನೂ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಮಾಡ್ತಾನೆ. ಅಂದರೆ ಬಹಳ ಜನ 7.5 ಶನಿ ನಡೆಯುವಾಗ ನಾವು ನೋಡ್ತಾ ಇದ್ದರೆ ನಾವು ಬಹಳ ಜನಕ್ಕೆ ಗೊತ್ತಾಗಿದೆ ಶನೇಶ್ವರನು ಏನೂ ಕೂಡ ತೊಂದರೆನೇ ಮಾಡೋದಿಲ್ಲ. ಅವ್ರಿಗೆ ಗೊತ್ತೇ ಆಗಲಿಲ್ಲ 7.5 ಶನಿ ಬರುತ್ತದೆ ಹೋಗ್ತದೆ. ಅವರು ಕೆಲಸದಲ್ಲಿ ಸದಾಕಾಲ ಮಗ್ನವಾಗಿರ್ತಾರೆ. ಆದಷ್ಟು ಪ್ರಾಮಾಣಿಕವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹೋರಾಟ ಮಾಡ್ತಾರೆ. ಆ ಪ್ರಾಮಾಣಿಕವಾದಂಥ ರೀತಿಯಲ್ಲೇ ಆದಾಯವನ್ನು ಕೂಡ ಗಳಿಸ್ತಾರೆ. ಅದರಲ್ಲೇ ಜೀವನ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಹಾಗಾಗಿ ನಾವು ಆದಷ್ಟು ಪ್ರಾಮಾಣಿಕವಾಗಿ ಮಾಡುವಂತಹ ಪ್ರಯತ್ನವನ್ನು, ಮನುಷ್ಯ ಪ್ರಯತ್ನವನ್ನು ಮಾಡಬೇಕು. ಅದರ ಜೊತೆಗೆ ಯಾವುದ್ರ ಬಗ್ಗೆನೂ ಕೂಡ ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಗುಂ ಸಮಾಹ ಏವಂತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ. ನಾವು ಏನಿದ್ರೂ ಕೂಡ ನಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಸಂಗಮ್ ತ್ಯಕ್ತ್ವ ಅಂದರೆ ಹೀಗಾಗಬೇಕು, ಅದರಿಂದ ಹೀಗೆ ಬರಬೇಕು ಅನ್ನೋ ನಿರೀಕ್ಷೆ ಹೆಚ್ಚು 7.5 ಶನಿ ಇದ್ದಾಗ ನಾವು ಪ್ರಯತ್ನ ಮಾಡಬಾರ್ದು. ನಮ್ಮ ಕೆಲಸಗಳನ್ನು ಮಾಡ್ತಾ ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಬೇಕು. ಭಗವದರ್ಪಣೆಯಿಂದ ಮಾಡ್ತಾ ಹೋಗುವುದನ್ನು ಕೂಡ ಶನೇಶ್ವರ ನಮಗೆ ಕಲಿಸ್ತಾನೆ. ನೋಡಿ, ಗುರು ಸಂತಾನಾದಿಗಳನ್ನು ಕೂಡ ಉಂಟು ಮಾಡಿ ಅನಂತರದಲ್ಲಿ ನಿಮ್ಮ ಯಾವುದೋ ಒಂದು ಶಾಶ್ವತವಾದಂಥ ಒಂದು ಗುರಿ ಇದೆ, ಒಂದು ಕಂಪನಿ ಸ್ಥಾಪನೆ ಮಾಡಬೇಕು ಅಂತ, ಒಂದು ಬಿಸ್ನೆಸ್ ಮಾಡಬೇಕು, ಅಥವಾ ಯಾವುದೋ ಒಂದು ದೊಡ್ಡದಾದಂಥ ಅಸೆಟ್ಟನ್ನು ಬಿಲ್ಡ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೆ ಅದಕ್ಕೆ ಈ ಒಂದು ಗುರುವಿನ ಬಲ ಹೇಳುವಂಥದ್ದು ಕಾರಣವಾಗುತ್ತೆ. ಹಾಗಾಗಿ ಸ್ವಲ್ಪ 5ನೇ ತಿಂಗಳವರೆಗೂ ಸ್ವಲ್ಪ ವೇಟ್ ಮಾಡಿ. 5ನೇ ತಿಂಗಳ ಅನಂತರದಲ್ಲಿ ಗುರುವಿನ ಆಗಮನದಿಂದ, ಗುರುವಿನ ಅನುಗ್ರಹದಿಂದ ಇನ್ನೂ ಕೂಡ ಸ್ವಲ್ಪ ಆರ್ಥಿಕವಾಗಿ ಅಭಿವೃದ್ಧಿ ಆಗುವಾಗ ಆಗಬಹುದು. ಹೊರದೇಶದಿಂದ ಎಲ್ಲೋ ಒಂದು ಕಡೆ ಹಣ ಬರುವಂಥದ್ದು, ಮತ್ತು ಒದ್ದಾಡ್ತಾ ಇದ್ದೀರಿ ಕುಂಭರಾಶಿಯವರು, ಹಣ ಬೇರೆಯವ್ರಿಗೆ ಕೊಟ್ಟುಬಿಟ್ಟಿದ್ದೇನೆ, ಬಿಸ್ನೆಸ್ಸನ್ನು ಬೇರೆಯವರು ನಂಬಿ ಮಾಡಿದ್ದೇನೆ, ಏನೂ ರಿಟರ್ನ್ ಬರ್ತಾ ಇಲ್ಲ, ಏನೂ ಅನುಕೂಲ ಆಗ್ತಾ ಇಲ್ಲ, ಏನು ಮಾಡಲಿ ನಾನು? ಯಾಕಂದರೆ ನೀವು ಹಣವನ್ನು ಹಾಕುವಾಗ ಬಹಳ ಚೆನ್ನಾಗಿರುತ್ತೆ ಬಿಸ್ನೆಸ್ಸನ್ನು, ಅದನ್ನು ವಾಪಸ್ ತೆಗೆದುಕೊಂಬರುವಾಗ ಭಾರಿ ಕಷ್ಟವಾಗುತ್ತೆ. ಯಾಕಂದರೆ ಬಿಸ್ನೆಸ್ ಜೊತೆಗೆ ಓಡಾಡುವಾಗ, ಬಿಸ್ನೆಸ್ ಜನರು ನಾವು ಜೊತೆಗಿರುವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಚಿಂತೆ ಪಡ್ತಾರೆ ಅಂಥೇಳಿ. ಹಾಗಾಗಿ ಅಂತಹ ಚಿಂತೆ ಏನಿದ್ರೂ ಕೂಡ 5ನೇ ತಿಂಗಳ ನಂತರದಲ್ಲಿ ಸ್ವಲ್ಪ ನಿಧಾನವಾಗಿ ನಿಮ್ಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಆ ಗುರು ಪರಮಾತ್ಮನು ನೀಡಬಹುದು. ಅನಂತರದಲ್ಲಿ ಈ ವರ್ಷದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಮಿಸ್ಟೇಕ್ ಇದೆ ಅಂತ ಅನಿಸ್ತದೆ ನಿಮಗೆ. ಆದರೂ ಸಣ್ಣ ಪುಟ್ಟ ಚಿಕಿತ್ಸೆಗಳಲ್ಲೇ ಅಲ್ಲಿದ್ದಲ್ಲಿಗೆ ಆಗಿಬಿಡುತ್ತೆ. ಏನೋ ಮೇಜರಾದಂತಹ ತೊಂದರೆ, ಏನೋ ಮೇಜರಾಗೇನೋ ಆಪ್ರೇಷನ್ ಆಗುತ್ತೆ, ಏನೋ ದೊಡ್ಡದಾಗಿ ಆಗುತ್ತೆ ಹೇಳುವಂಥದ್ದು ಬೇಡ. ಹಾಗಾದರೆ ಸಣ್ಣ ಪುಟ್ಟ ಹುಷಾರಿಕೆ ಇರಲಿ. ಯಾಕಂದರೆ ರಾಹು ಲಗ್ನದಲ್ಲಿದ್ದಾನೆ. ಹಾಗೆ ಕಫದಿಂದ ಉತ್ಪತ್ತಿಯಾದಂಥದ್ದು, ಜಾಯಿಂಟಲ್ಲಿ ಏನಾದರೂ ನೋವುಗಳು ಬರುವಂಥದ್ದು, ಅಥವಾ ಇದ್ದಕ್ಕಿದ್ದ ಹಾಗೆ ತಲೆನೋವು ಬರುವಂಥದ್ದು, ಇಂಥ ವಿಷಯಗಳೆಲ್ಲ ಇದ್ದರೆ ಈ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿ ಬಹಳ ಜಾಗೃತೆ ವಹಿಸ್ಕೊಳ್ಳಿ. ಏನಂದರೆ ಸಣ್ಣ ಚಿಕಿತ್ಸೆಗಳನ್ನು ಮಾಡಿಸ್ತಾ ಇರಿ. ಏನೋ ಬಂದಿದೆ, ತುಂಬ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಹೇಳಿದ್ಮೇಲೆ ಆಸ್ಪತ್ರೆಗೆ ಹೋಗುವಂಥದ್ದೆಲ್ಲ ಸಣ್ಣ ಪುಟ್ಟ ಚಿಕಿತ್ಸೆಗಳನ್ನು ಕೂಡ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಈ ಸಮಯದಲ್ಲಿ, ಈ ಸಂವತ್ಸರದಲ್ಲಿ ಆತ್ಮಸ್ಥೈರ್ಯವನ್ನು ಬಲಪಡಿಸ್ತಾನೆ, ರಾಹು ಬಲಪಡಿಸ್ತಾನೆ, ಅದರ ಜೊತೆಗೆ ಶನಿಯೂ ಕೂಡ ಬಲಪಡಿಸ್ತಾನೆ. ನಿನ್ನ ಕೈಯಲ್ಲಿ ಆಗ್ತದೆ. ಯಾಕಂದರೆ ತುಂಬ ಹಿಂದೆ ನೀವು 2.5 ವರ್ಷದಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀರಿ. ನೀವು ಇನ್ನಾದರೂ ಕೂಡ ನಿಮಗೆ ಸಮಯ ಇದೆ, ಈ ಸಮಯ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಎನರ್ಜಿ ಹಾಳು ಮಾಡ್ಕೊಳ್ಬೇಕು ಹೋಗಬೇಡಿ ಅಂಥೇಳಿ ಆತ್ಮಸ್ಥೈರ್ಯವನ್ನು ಗ್ರಹಗಳು ತುಂಬ್ತಾರೆ ನಿಮಗೆ. ಆತ್ಮಸ್ಥೈರ್ಯ ತುಂಬಿದ ತಕ್ಷಣವೇ ಬೆಳಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗೋಣ, ಮಾಡೋಣ, ಅದು ಅನುಕೂಲ ಆಗುತ್ತೆ ಅಂಥೇಳಿ ನಿಮಗೂ ಕೂಡ ಅನ್ನಿಸ್ತದೆ. ಮತ್ತು ಸಂಪತ್ತಿನ ವಿಷಯದಲ್ಲಿ ಅಲ್ಪ ಸ್ವಲ್ಪ ಲಾಭ ನಷ್ಟಗಳು ಸ್ವಲ್ಪ ಹಿಂದೆ ಮುಂದೆ ಇದೆ. ಯಾಕಂದರೆ 8 ಆದಾಯ 14 ಖರ್ಚು ಅಂತಿದ್ರೂ ಕೂಡ ಸ್ವಲ್ಪ ಆದಾಯಗಳು ತಕ್ಕ ಮಟ್ಟಿಗೆ ಬರುವಂಥ ಸಾಧ್ಯತೆಗಳೇ ಇದೆ. ಯಾಕಂದರೆ ಗುರು ಒಬ್ಬನು ಪಂಚಮದಲ್ಲಿ ಕೂತ್ಕೊಳ್ತಾನಲ್ಲ, ಅದು ನಿಮಗೆ ಬಹಳ ಒಳ್ಳೆಯದು. ಯಾವಾಗ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಪಂಚಮದಲ್ಲಿ ಬಂದರೆ ನಿಮ್ಗೆ ಆರ್ಥಿಕವಾದಂತಹದ್ದು, ನಾಳೆ ದುಡ್ಡು ಕಟ್ಟಬೇಕು, ಈ ಕ್ಷಣದಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತ ಇಟ್ಕೊಳ್ಳಿ, ಸಂಜೆಯೋ ನಾಳೆ ಬೆಳಿಗ್ಗೆ ಒಂದು 8 ಗಂಟೆ ಒಳಗಡೆಗೆ ಯಾವುದೊಂದು ರೀತಿಯಾಗಿ ಭಗವಂತ ಒದಗಿಸ್ತಾನೆ. ಹಾಗಾಗಿ ಆರ್ಥಿಕವಾಗಿ ಬಹಳ ಧೈರ್ಯದಿಂದಿರುವಂಥ ಪ್ರಯತ್ನವನ್ನು ಮಾಡಿ ಶಾಶ್ವತವಾದಂತಹ ಏನೋ ಒಂದು ಜೀವನಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಒಂದು ಯಾವುದೋ ಒಂದು ದೂರದಲ್ಲಿ ಜಾಗ ತೆಗೆದುಕೊಳ್ಳೋದು ಅಥವಾ ಕೃಷಿ ಭೂಮಿ ಡೆವಲಪ್ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ದೀರಿ. ಅಥವಾ ನಿಮ್ಮ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಅಂತಹ ದೇವಸ್ಥಾನವನ್ನು ನಾವೇನಾದರೂ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು, ನಮ್ಮ ಜಮೀನು ಹತ್ತಿರದಲ್ಲಿದೆ, ಇಂತಹ ಮನಸ್ಥಿತಿ ಇದ್ದರೂ ಕೂಡ ಆ ಭಗವಂತ ನಿಮಗೆ ತಾನೆ ಗೌರವ ಮತ್ತು ಸನ್ಮಾನ ಎರಡನ್ನೂ ಕೂಡ ನಿಮಗೆ ಗುರು ಕೊಡ್ತಾನೆ. ಇಷ್ಟು ದಿವಸದಲ್ಲಿ ಎಲ್ಲಿ ಹೋದರೂ ಒಂಥರ ಸುಮ್ಮನೆ ಮುಖ ಬಾಡಿಸ್ಕೊಂಡು ಕೂತ್ಕೊಳ್ಳುವಂಥದ್ದು, ಸುಮ್ಮನೆ ಚಿಂತೆ ಮಾಡಿ ಕೂತ್ಕೊಂಡ್ಬಿಡೋದು, ಎಲ್ಲಿ ಹೋದರೂ ಕೂಡ ಮುಂಚೆ ಇದ್ದಂಥ ಹುರುಪು, ಮುಂಚೆ ಹೋದಂತಹ ಧೈರ್ಯ ನಿಮ್ಗೆ ಕಡಿಮೆ ಆಗಿತ್ತು.
ಆದರೆ ಗುರು ಪಂಚಮಕ್ಕೆ ಹೋದ ಅನಂತರದಲ್ಲಿ ಕೊಡ್ತಾನೆ. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಸೌಖ್ಯಗಳನ್ನೇ ನಿಮಗೆ ಗುರು ಅನುಗ್ರಹಿಸ್ತಾನೆ. ಸೌಖ್ಯ ಅಂದ್ರೇನು? ಏನೋ ಕಿರಿಕಿರಿ ಆಗ್ತಾ ಇದೆ, ಗಲಾಟೆ ಆಗ್ತಾ ಇದೆ, ಸರಿ ಹೋಗುವಂಥದ್ದು. ಏನೋ ಮನಸ್ಸಿಗೆ ಚಿಂತೆ ಟೆನ್ಷನ್ ಆಗ್ತಾ ಇದೆ, ಅದು ಸರಿ ಹೋಗುವಂಥದ್ದು. ಹಾಗಾಗಿ ಇಂತಹ ವ್ಯವಸ್ಥೆಗಳನ್ನು, ಅವಕಾಶಗಳನ್ನು ಭಗವಂತ ನೀಡ್ತಾನೆ. ಮತ್ತು ಪರಾಕ್ರಮ ಸ್ಥಾನ ಅಧಿಪತಿಯಾದಂಥ ಕುಜನು ಕೂಡ ಆರಂಭದ ದಿವಸದಲ್ಲಿ ಬಹಳ ಶುಭ ಫಲಗಳನ್ನು, ಒಂದೊಂದಕ್ಕೆ ಪರಾಕ್ರಮ ವಿಕ್ರಮ ನಿಮ್ಮಲ್ಲೇ ನಿಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಭಗವಂತ ದಯಪಾಲಿಸ್ತಾನೆ. ಮತ್ತು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಮತ್ತು ಅಲ್ಪ ಸ್ವಲ್ಪ ಒಂದು ಮನೆ ಕಟ್ಟೋವರಿಗೆ ಏನೋ ಒಂದು ಕಿರಿಕಿರಿ ಆಗ್ತಾ ಇದೆ, ಅಕ್ಕಪಕ್ಕದಲ್ಲಿ ಯಾವುದೋ ಒಂದು ಫಾರೆಸ್ಟ್ ಜಾಗ ಮತ್ತು ಬೇರೆ ಲ್ಯಾಂಡೋ ಇದೆ, ಎಷ್ಟೋ ವರ್ಷದಿಂದ ನೀವು ಮನೆ ಕಟ್ಕೊಂಡಿದ್ದೀರಿ, ನಿಮ್ಮ ಸಮಸ್ಯೆ ಆಗ್ತಾ ಇದೆ, ಅಥವಾ ಯಾವುದೊಂದು ಪಕ್ಕದಲ್ಲಿ ರೋಡ್ ಬಂದು ಕಿರಿಕಿರಿ ಆಗ್ತಾ ಇದೆ, ಇಂತಹದ್ದೆಲ್ಲ ಇದ್ದರೆ ಏನೋ ಒಂದು ಅಲ್ಪ ಸ್ವಲ್ಪ ಅನುಕೂಲಕರವಾದಂತಹ ಪರಿಸ್ಥಿತಿ ಆಗಬಹುದು ಅಂತೇಳಿ ಹೇಳ್ತೇನೆ. ಮತ್ತು ಶತ್ರು ಭಯ ಸ್ವಲ್ಪ ನಿವಾರಣೆ ಆಗಬಹುದು. ಶತ್ರುಗಳಿಂದ ಬಹಳ ಚಿಂತೆ, ಬಹಳ ಟೆನ್ಷನ್ ಇದಾಗ್ತಾ ಇದ್ದರೆ ಅದು ಸ್ವಲ್ಪ ನಿವೃತ್ತಿಯಾಗಿ ಮನಸ್ಸಿಗೆಲ್ಲಪ್ಪ ಸಮಾಧಾನ ಸಿಗ್ತಾ ಇದೆ, ಅನುಕೂಲ ಆಗ್ತಾ ಇದೆ ಹೇಳುವಂತಹ ಪರಿಸ್ಥಿತಿಯು ಕೂಡ ಆಗಬಹುದು. ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೆ ದುಃಖ ಆಳುವಂಥದ್ದು, ಯೋಚನೆ ಮಾಡಿದ ತಕ್ಷಣ ದುಃಖ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಏನು ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಭಗವಂತನೇ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಎತ್ಕೊಂಡು ಕರ್ಕೊಂಡು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಮಾಡ್ತಾನೆ. ಯಾರು ಬಿಟ್ಟರು ನಿಮಗೆ ಗುರುಗಳು ಕೈ ಬಿಡುವುದಿಲ್ಲ. ಹಾಗಾಗಿ ಗುರು ಧ್ಯಾನ, ಗುರು ನಾಮಸ್ಮರಣೆ, ಗುರು ಕ್ಷೇತ್ರ ದರ್ಶನ ಹೀಗೆಲ್ಲ ಆದಷ್ಟು ಜಾಸ್ತಿಯಾಗಿ ನೀವು ಮಾಡುವಂತಹ ಪ್ರಯತ್ನವನ್ನು ಮಾಡಿ ಕೆಲಸ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು 5 ಬದಲಾವಣೆಗಳನ್ನು ಕೂಡ ಈ ಸಂವತ್ಸರ ಕೊಡಬಹುದು ನಿಮಗೆ. ಈ ಯುಗಾದಿ ಫಲ ಹೇಳುವಂಥದ್ದು, ಒಂದು ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ಆಗುವಂಥದ್ದು, ಕೆಲಸ ಮಾಡ್ತಾ ಇದ್ರೆ ಅಲ್ಲೇ ಒಂದು ಚಾನ್ಸಸ್ ಮೇಲಕ್ಕೆ ಏನಾದರೂ ನಿಮ್ಮನ್ನು ಚೇಂಜ್ ಮಾಡೋದು ಅಥವಾ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಮಾಡೋದೋ ಮಾಡಬಹುದು. ಕೆಲಸದ ಬದಲಾವಣೆ ಮತ್ತು ಕೆಲಸ ಕಳ್ಕೊಂಡವರಿಗೆ ಈ ಒಂದು ಸಂವತ್ಸರದ ಪರಿವರ್ತನೆಯಿಂದ ಒಂದು ಕೆಲಸ ಸಿಗುವಂತಹ ಚಾನ್ಸಸ್ ಆಗುತ್ತೆ. ಅಥವಾ ಒಂದು ನೂತನವಾದಂಥ ಬಿಸ್ನೆಸ್ ಶುರು ಮಾಡಬೇಕು ನಾನು ಅಂತೇಳಿ ಅಂದ್ಕೊಳ್ತಾ ಇದ್ದೀರಿ, ಯಾಕಂದರೆ ಒಂದು ಲಾಸ್ ಆಯಿತು, ಏನು ಮಾಡೋದು, ಅದರಲ್ಲಿ ಏನು ಮಾಡೋದು, ನನ್ನ ಕೈಲಿ ಮೇಲಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ, ಮತ್ತೊಂದಾದರೂ ಮಾಡಬೇಕಲ್ಲ, ಯಾಕಂದರೆ ನನ್ನ ತಿನ್ನಲಿಕ್ಕೆ ಯಾವುದಾದ್ರು ಉದ್ಯೋಗ ಬೇಕಲ್ವ. ಉದ್ಯೋಗಿನಂ ಪುರುಷ ಸಿಂಹ ಉಪೈತಿ ಲಕ್ಷ್ಮೀ ಅಂತ ಮೊನ್ನೆೊಬ್ಬರು ಜಾತಕ ಪೃಷ್ಠೆ ನೋಡಿದಾಗ ಒಂದು ಕೆಲಸ ಕಳ್ಕೊಂಡಿದ್ದಾರೆ. ಮತ್ತು ಹೇಗೆ ಆ ಕೆಲಸ ಏನಾದರೂ ನನ್ನ ಕೈಲಿ ಎತ್ತಲಿಕ್ಕೆ ಆಗಲ್ಲ, ಯಾಕಂದರೆ ನನಗೆ ನಷ್ಟ ಆಗಿ ಕೊನೆಗೆ ಬಾಗಿಲು ಹಾಕೋ ಪರಿಸ್ಥಿತಿ, ಬಾಗಿಲು ಹಾಕಿಬಿಟ್ಟಿದ್ದೀನಿ, ಮುಂದೇನು, ಯಾಕಂದರೆ ಒಂದು ದಾರಿದೀಪ ಬೇಕಲ್ವ. ಹಾಗೆ ಆ ಭಗವಂತನು ಗುರು ಪರಿವರ್ತನೆಯಿಂದ ಯಾವುದೋ ಒಂದು ಸಣ್ಣದಾದಂಥ ದಾರಿದೀಪವನ್ನು ಭಗವಂತ ಕೊಡ್ತಾನೆ. ನಿಮ್ಮನ್ನು ಕಳ್ಕೊಳ್ಳಿಕ್ಕೆ ಭಗವಂತ ಇಷ್ಟಪಡೋದಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಬೆಳೆಸಿ ನಿಮ್ಮನ್ನು ವೃದ್ಧಿ ಆಗುವಾಗ ಭಗವಂತ ಮಾಡ್ತಾನೆ. ನೀವು ಡಿಪ್ರೆಷನ್ ಬಹಳ ಚಿಂತೆ ಮಾಡಿಕೊಂಡು ಏನಪ್ಪ ಒಂದು ಕೆಲಸ ಕಳೆದು ಹೋಯ್ತು ಅಂತಲ್ಲ, ಈಗ ಪ್ರಾಬ್ಲಮ್ ಆಗಿದೆ ನಿಜ, ಸಮಸ್ಯೆ ಬಂದಿದೆ ನಿಜ, ಏನು ಮಾಡಿದ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಇದನ್ನು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಎಲ್ಲರೂ ಬಹಳ ಜನ ತೊಂದರೆ ಇದ್ದಂಥ ವ್ಯಕ್ತಿಗಳಿಗೆ ಒತ್ತಿ ನಾನು ಹೇಳ್ತೇನೆ ಕುಂಭರಾಶಿಯವರಿಗೆ. ಮತ್ತು ನಿದ್ರೆಯೇ ಮೊದಲಾದಂತಹ ತೊಂದರೆಗಳು ಬಹಳ ಈ ರಾಶಿಯವರಿಗೆ ಆಗ್ತಾ ಇದೆ. ಸರಿಯಾಗಿ ನಿದ್ರೆ ಇಲ್ಲ, ಚಿಂತೆ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಿದ್ರಾ ದೋಷಗಳೆಲ್ಲ ಪರಿಹಾರ ಆಗ್ತದೆ. ಮತ್ತು ಆದಷ್ಟು ಧೈರ್ಯ ಸಾಮರ್ಥ್ಯಗಳನ್ನು ನಿಮಗೆ ಶುಕ್ರನೂ ಕೂಡ ತುಂಬುತ್ತಾನೆ ಅಂತೇಳಿ ಹೇಳಬಹುದು. ಇನ್ನು ರಾಹುವಿನ ಫಲ ಏನು? ರಾಶಿಗೆ ರಾಹು ಬಂದ ಮೇಲೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಹಣ ಬರುತ್ತೆ, ಪ್ರಭೂತಧನ ಜಾಸ್ತಿ ಹಣ ಬರುವಂಥದ್ದು, ಜಾಸ್ತಿ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಈ ವರ್ಷದಲ್ಲಿ ಎಲ್ಲಿ ಹೋದರೂ ಕೂಡ ಒಂಚೂರು ನಿಮಗೆ ಹಿಂದಿನ ವರ್ಷಕ್ಕೆ ಹೋಲಿಸ್ಲಿಕ್ಕೆ ಹೋದರೆ ಎಲ್ಲೋ ಒಂದು ಸಮಾಧಾನ ಆಗುವಂಥದ್ದು, ಮನಸ್ಸಿಗೆ ಅನುಕೂಲ ಕೊಡುವಂಥದ್ದು, ಅಥವಾ ಚಿಂತೆ ಇದೆ ಚಿಂತೆ ಇಲ್ಲ ಅಂತಿಲ್ಲ, ಆದರೂ ಎಲ್ಲೋ ಒಂದು ಕಡೆ ನನ್ನ ರಕ್ಷಣೆ ಆಗ್ತಾ ಇದೆ, ಎಲ್ಲೋ ಒಂದು ಕಡೆ ನನ್ನ ಧೈರ್ಯ ಆಗ್ತದೆ ಹೇಳುವಂತಹ ಮನಸ್ಥಿತಿ ಬರುವಂತಹ ಸಾಮರ್ಥ್ಯಗಳು ಕೂಡ ಆಗ್ತದೆ. 1, 10, 19, 28 ಶುಭವಾದಂಥ ದಿನಾಂಕಗಳು ಅಂತೇಳಿ ಹೇಳಬಹುದು. ಬುಧವಾರ, ಶುಕ್ರವಾರ, ಶನಿವಾರ ಶುಭವಾದಂಥ ವಾರಗಳು. ಈ ವಾರದಲ್ಲಿ ಅವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಈ ತರಹ ಒಂದು ಗೋಚಾರ ರೀತಿಯಲ್ಲಿ ಭಗವಂತನು ನಿಮ್ಗೆ ಅನುಗ್ರಹಿಸಬಹುದು ಅಂಥೇಳಿ ನಾನು ಯೋಚನೆ ಮಾಡಿ ಹೇಳಬಹುದು. ಇನ್ನು ನಕ್ಷತ್ರ ಪರಿಹಾರಗಳೇನು? ಈ ಒಂದು ವಿಶ್ವಾವಸ ಸಂವತ್ಸರದಲ್ಲಿ ಆರಂಭದಿಂದ ಕೊನೆಯವರೆಗೂ ಏನು ಮಾಡಬೇಕಪ್ಪ ಅಂತಂದರೆ, ಒಂದನೇದಾಗಿ ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ ಎಡಬಿಡದೆ ಗುರುಚರಿತ್ರೆ ಪಾರಾಯಣೆ ಮಾಡಿ, ಗುರುನಾಮಸ್ಮರಣೆ ಮಾಡಿ, ಬೆಳಗ್ಗೆಯಿಂದ ಸಂಜೆವರೆಗೆ ಆ ಗುರುಗಳ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಬೇಡಿ. ನೀವು ಏನಿದ್ರೂ ಕೂಡ ಗುರುಗಳೇ ನನ್ನ ದಾರಿ ತೋರಿಸ್ತಾರೆ, ಅವರು ಹೊರತುಪಡಿಸಿ ನನ್ನ ದಾರಿ ತೋರಿಸೋರು ಯಾರೂ ಇಲ್ಲ ನನಗೆ. ಇದನ್ನು ನೀವು ಬಹಳ ಮುಖ್ಯವಾಗಿ ಗಮನಿಸಿ ಆ ಗುರುಗಳು ರಕ್ಷಣೆ ಮಾಡಿ ನಿಮಗೆ ನಡೆಸ್ತಾರೆ. ಇನ್ನು ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮನೆ ಹತ್ತಿರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಅಥವಾ ಶಂಕರಾಚಾರ್ಯರ ಶಂಕರ ಮಠ, ಹಾಗೆ ಯಾವುದೋ ರಾಯರ ಮಠ ಎಲ್ಲಿದ್ದರೂ ಪರವಾಗಿಲ್ಲ, ಆ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಶತಭಿಷ ನಕ್ಷತ್ರದವರು ಹೋಗಿಬಿಟ್ಟು ಗುರುಗಳ ಹತ್ರ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿ, ಅಲ್ಲಿ ಪ್ರದಕ್ಷಿಣೆ ಮಾಡಿ, ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ ಭಕ್ತಿಯಿಂದ ಬೇಡ್ಕೊಳ್ಳಿ, ಭಗವಂತ ನನಗೆ ಬರುವಂತಹ ಮುಂದೆ ಬರಲಿರುವಂತಹ ಕಷ್ಟಗಳನ್ನು ಪರಿಹಾರ ಮಾಡು, ನನಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡು ಅಂಥೇಳಿ ಗುರುಗಳನ್ನು ಭಕ್ತಿಯಿಂದ ಕೈ ಹಿಡ್ಕೊಳ್ಳಿ.
ನೀವು ಯಾರ ಹತ್ರ ಕಣ್ಣೀರು ಹಾಕಿದ್ರೆ ನಗಿ ಮಾಡ್ತಾರೆ ಬಿಟ್ಟರೆ ಯಾರು ನಿಮ್ಗೆ ಉದ್ಧಾರ ಮಾಡೋದಿಲ್ಲ. ಉದ್ಧಾರ ಮಾಡಲಿಕ್ಕೆ ಭಗವಂತನೇ ಗುರುಗಳೇ ಅನುಗ್ರಹ ಮಾಡಬೇಕು. ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ಏನಪ್ಪ ಅಂತಂದರೆ ಆದಷ್ಟು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ದಕ್ಷಿಣಾಮೂರ್ತಿಗೆ ಕಡಲೆಕಾಳು ಬರುತ್ತೆ, ಕಡಲೆಕಾಳು ಹಾರಗಳನ್ನು ಹಾಕಿ ದಕ್ಷಿಣಾಮೂರ್ತಿ ಸ್ತೋತ್ರ ಇದೆ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯನ್ನೇ ಜಾಂತರ್ಗತಂ ಅಂತ ಆರಂಭವಾಗುತ್ತೆ. ಈ ಒಂದು ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡಿ. ಇದು ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ. ಈ ಸ್ತೋತ್ರ ಪಠನೆಯಿಂದ ನಿಮಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಭಗವಂತ ದಯಪಾಲಿಸ್ತಾನೆ. ಆದಷ್ಟು ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನ ಮಾಡಿ. ಈ ಒಂದು ಶುಭವಾದಂಥ ಯುಗಾದಿ ಮಂಗಲವನ್ನು ಉಂಟು ಮಾಡಲಿ, ಎಲ್ಲರಿಗೂ ಕೂಡ ಶುಭವಾಗಲಿ ಅಂಥೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.